ಕರ್ನಾಟಕ ಯೂನಿವರ್ಸಿಟಿಯ ದುಷ್ಯಂತ ನಾಡಗೌಡರು ಸತ್ತವರ ನೆರಳು ನಾಟಕವನ್ನ ಇತ್ತೀಚೆಗೆ ಅದರ ಪ್ರದರ್ಶನವನ್ನು ನೋಡಿದ ಮೇಲೆ ಮತ್ತು ಅದನ್ನು ಇನ್ನೊಮ್ಮೆ ಓದಿ 600ರ ಪ್ರದರ್ಶನಕ್ಕೆ ನಮಗೆ ಲೇಖನವನ್ನು ಬರೆದುಕೊಟ್ಟಿದ್ದಾರೆ. ಕನ್ನಡ ರಂಗಭೂಮಿಯ ಮೇಲೆ ಕಳೆದ 30 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿ ಪ್ರದರ್ಶನ ಕಂಡ ನಾಟಕಗಳಲ್ಲಿ ಸತ್ತವರ ನೆರಳು ಪ್ರಮುಖವಾದದ್ದು. ರಂಗ ಪ್ರದರ್ಶನ ಲಕ್ಷ್ಯದಲ್ಲಿಟ್ಟುಕೊಂಡೇ ಕೀರ್ತಿನಾಥ ಕುರ್ತುಕೋಟಿಯವರು ಸೃಷ್ಟಿಸಿಕೊಟ್ಟ ಗುಂಪುಗಳು ನಾಟಕದಲ್ಲಿ ಅನೇಕ ರೀತಿಯ ಅವಶ್ಯಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಪೂರೈಸುತ್ತದೆ. ಬನ್ನಂಜೆಯವರ ಪಾಂಡಿತ್ಯಪೂರ್ಣ ಸಂಸ್ಕೃತದಲ್ಲಿರುವ ವಾಕ್ಯಾರ್ಥಕ್ಕೆ ಕೂಡ ಯಶಸ್ವಿ ರಂಗ ಪ್ರದರ್ಶನದಲ್ಲಿ ತನ್ನದೇ ಆದ ಪಾಲಿದೆ. ಪ್ರಶ್ನೆ ಏನೆಂದರೆ, ಇಂತಹ ಅನೇಕ ರೀತಿಯಲ್ಲಿ ನೋಡುಗನ ಸಂಭ್ರಮದ ಅನುಭವಕ್ಕೆ ಕಾರಣವಾದ ಪ್ರದರ್ಶನ ನೋಡಿದ ನಂತರ ನಮ್ಮಲ್ಲಿ ಎಷ್ಟು ಜನ ಪ್ರದರ್ಶನದ ಮೂಲ ದ್ರವ್ಯವಾದ ಬರಹ ರೂಪದಲ್ಲಿರುವ ನಾಟಕವನ್ನು ಓದುತ್ತಾರೆ? ಕರೆ ಹೇಳಿದಿರಿ ಸ್ವಾಮಿ, ಕರೆ ಹೇಳಿದಿರಿ. ನಾರಾಯಣ ಯಜ್ಞ ಪಶು, ಕೃಷ್ಣ ಹೋತ, ತಾವು ಯಜಮಾನರು. ಆದರೆ ಹವಿರ್ಭಾಗ ತಗೊಳ್ಳೋರು ಯಾರು? ಈ ಯಜ್ಞದ ಫಲಶ್ರುತಿ ಏನು ಸ್ವಾಮಿ? ದೇವರ ಪೆಟ್ಟಿಗೆ ಗಳಿಗಿಟ್ಟಿದ್ದೀರಿ ಸ್ವಾಮಿ, ಧರ್ಮರಾಜನ ರಕ್ತ ಅದು, ಕೆಡುವವರು ತಲೆ ಸಹಸ್ರ ಹೋಳಾಗ್ತದ ಸ್ವಾಮಿ, ದೇವರ ಪೆಟ್ಟಿಗೆ. ಈ ನಾರಾಯಣ ತನ್ನ ಬಗೆಗೆ ತಾನು ಹೇಸಿಕೊಂಡು ಹೋಗಿ ಗಂಗೆಯಿಂದ ತಿರಸ್ಕೃತನಾಗಿ ತಿರುಗಿ ಮಠಕ್ಕೆ ಬರುವುದು ಹಾಗೂ ಮಠದ ವಿರುದ್ಧ ಕೃಷ್ಣಾಚಾರ್ಯರ ವಿರುದ್ಧ ಸಿಡಿದೇಳುವುದು ನಾಟಕದ ಮುಖ್ಯ ಹಂದರ. ಈ ನಾರಾಯಣನಿಗೆ ಅವನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಟ ಪಡುತ್ತಿರುವಾಗ ಅವನ ಕುವತ್ತು ತೋರಿಸುವವ ಅಳಪುಡಿ ಶ್ರೀನ. ಇಲ್ಲ, ನಿನಗೆ ಯೋಗ್ಯತಾ ಇಲ್ಲ, ನಿನ್ನ ಜೀವ ಯೋಗ್ಯತಾನೆ ಸಣ್ಣದು. ಇದು ನಾರಾಯಣನ ವ್ಯಕ್ತಿತ್ವದ ಸರಿಯಾದ ಡಯಾಗ್ನಿಸಿಸ್. ಇದನ್ನೇ ನಾರಾಯಣ ಕೃಷ್ಣಾಚಾರ್ಯರ ಜೊತೆಗೆ ವಾದ ಮಾಡುವಾಗ ಎಷ್ಟು ಚಂದ ಹೇಳ್ತಾನೆ. ಕರ್ತವ್ಯದ ತೊಡಕು ಮಾರಿಗೆ ಹೊಡೆಯುವಷ್ಟು ಸ್ಪಷ್ಟವಾದಾಗ ಇದನ್ನು ಮಾಡು, ಇದನ್ನು ಬಿಡು ಅಂತ ಹೇಳೋರು ಯಾರು? ನಾರಾಯಣ ಮುಳುಗಿ ಸಾಯುವುದಿಲ್ಲ, ತಿರುಗಿ ಬರುತ್ತಾನೆ. ಒಂದು ವಿಫಲ ಕ್ರಾಂತಿಯ ನಾಯಕನಾಗುತ್ತಾನೆ. ಯಾವ ಮಠದ ಸ್ವಾಮಿಯಾಗಿ ತಾನು 10 ವರ್ಷ ಕಳೆದಿದ್ದನೋ ಅಲ್ಲಿಗೆ ರೂಪಾಂತರಗೊಂಡು ಬಂದು ಮಠದ ಬುನಾದಿಯನ್ನೇ ಪ್ರಶ್ನಿಸುತ್ತಾನೆ. ಈ ಮಠ, ಈ ವೃಂದಾವನ, ಈ ಪೂಜೆ, ಈ ಉತ್ಸವ, ಈ ಪಾಂಡಿತ್ಯದ ಸೋಗು, ಧರ್ಮ ಇವೆಲ್ಲ ನಿಂತದ್ದು ಇಲ್ಲದರ ಮೇಲೆ, ಹೌದೋ ಅಲ್ಲವೋ? ಅವನದೇ ಆ ವೃಂದಾವನ, ಅವನ ಬದುಕಿದ್ದೂ ಅಲ್ಲಿ ವೃಂದಾವನಸ್ಥನಾಗಿದ್ದಾನೆ. ಮೂಲದಲ್ಲಿ ಇದು ಜಿಜ್ಞಾಸೆಯ ನಾಟಕವೇ ಸರಿ. ಜಿಜ್ಞಾಸೆ ನಡೆಸುವುದೇ ಪಾಖಂಡಿತನವಾಯಿತೆ? ಇದೆಲ್ಲ ಆಸ್ತಿಕನಾದವನೇ ಕೇಳುವ ಪ್ರಶ್ನೆಗಳು, ಅವನಿಗೆ ಬರಬಹುದಾದ ಸಂಶಯ. ಇಂಥ ಜ್ಞಾನ ಪಿಪಾಸಿಗೆ ಪಾಖಂಡಿತನವೆಂದರೆ ಹೇಗೆ ಆಚಾರ್ಯರೇ? ಇದೇ ಜಿಜ್ಞಾಸೆಯಿಂದ ಹೊರಬಂದ ಸತ್ಯವನ್ನು ಅಳಪುಡಿ ಶ್ರೀನ ಕೃಷ್ಣಾಚಾರ್ಯರಿಗೆ ಹೇಳುತ್ತಾನೆ. ಶಬ್ದದ ಜೋಡಿ ವ್ಯಭಿಚಾರ ಮಾಡಿ ಧರ್ಮದ ದಾಂಪತ್ಯ ಕೆಡಿಸಿದ ನಾವು ಮಹಾಪಂಡಿತರಲ್ಲ, ನಾಮ ಪ್ರಮಾಣ ಇವರಿಗೆ. ಶಬ್ದ ಮತ್ತು ಅರ್ಥ ಹೇಗೋ ಹಾಗೆಯೇ ಧರ್ಮ ಮತ್ತು ಮಠ ಕೂಡ ಒಂದರಿಂದೊಂದು ಬೇರೆಯಾದಾಗ ಅದು ಅಹಿತಕಾರಿಯಾಗುತ್ತದೆ. ಅದರಿಂದ ಅತೀವ ನೋವು ಉಂಟಾಗುತ್ತದೆ. ಎಲ್ಲ ಜೀವನದ ಶ್ರದ್ಧೆ ಮತ್ತು ನಂಬಿಕೆಗಳ ಸ್ಥಾನವಾದ ಮಠ ಹದಗೆಟ್ಟು ಒಟ್ಟಾರೆ ಬಾಳುವೆಯ ಬಗೆಗೆ ಹೇಸಿಗೆ ಹುಟ್ಟತೊಡಗುತ್ತದೆ. ಜೊತೆಗೆ ನಿಮ್ಮಂಥವರು ಭಕ್ತರು ಕೇವಲ ಪ್ರದಕ್ಷಿಣೆ ಹಾಕುವಲ್ಲಿ ಸಾರ್ಥಕತೆ ಕಂಡುಕೊಳ್ಳುವ ಅತಿ ಮೌಢ್ಯತೆ ಇಲ್ಲದಂತಹ ಭಕ್ತರು ಕೂಡ ಅಸಹಾಯಕತೆಯನ್ನು ಅನುಭವಿಸುತ್ತಾರೆ. ಈ ಅಸಹಾಯಕತೆಯ ನೋವು ತಳಮಳ, ಇಂತಹ ನೋವು ತಳಮಳದಲ್ಲಿ ಅದರಿಂದಾಗಿಯೇ ಹುಟ್ಟಿದ ಕೃತಿ ಸತ್ತವರ ನೆರಳು. ಈ ನಾಟಕದಲ್ಲಿ ಸಾಹಿತ್ಯ ಎನ್ನಬಹುದಾದ ಖಾತ್ರಿಯಿಂದಲೂ ವೈಯಕ್ತಿಕವಾಗಿಯೂ ಸಾರ್ವತ್ರಿಕವಾಗುವ ಅನುಭವ ಅಂತೆಯೇ ಸಾರ್ವತ್ರಿಕವಾದ ಒಂದು ವೇದನೆಯನ್ನು ಒಂದು ನಿಶ್ಚಿತವಾದ ಅನುಭವದ ಸನ್ನಿವೇಶಗಳ ಮುಖಾಂತರ ಸ್ಪಷ್ಟವಾಗಿ ಮೊನಚಾಗಿ ಕಟ್ಟಿದ ರೀತಿ ಹಾಗೂ ಇದೆಲ್ಲ ಆಗಬೇಕೆಂಬ ಒತ್ತಡ ಅನುಭವಿಸಿದ್ದು, ಇವುಗಳ ಸ್ಪಷ್ಟ ಅರಿವು ನನಗುಂಟಾದ್ದರಿಂದ ಈ ಲೇಖನದಲ್ಲಿ ನಾಟಕಕ್ಕಿಂತಲೂ ನಾಟಕದ ಸಾಹಿತ್ಯ ದೊಡ್ಡದು ಎಂದು ಹೇಳಲು ಯತ್ನಿಸುತ್ತಿದ್ದೆ. ನಮ್ಮ ಮಠಗಳಿಗೆ ಏನಾಗಿದೆ? ಕೃಷ್ಣಾಚಾರ್ಯರಂತಹವರು ಬರೀ ಬದುಕುಳಿಯುವುದಿಲ್ಲ, ಅಭಿವೃದ್ಧಿ ಹೊಂದುತ್ತಾರೆ. ಯಾವುದು ಸಾತ್ವಿಕ ಶ್ರದ್ಧೆಯ ಸ್ಥಾನವಾಗಬೇಕಿತ್ತೋ ಅದು ಹೊರಗಿನ ಸಮಾಜಕ್ಕಿಂತಲೂ ಕೆಟ್ಟದಾದ ವಾತಾವರಣವಾಗುತ್ತದೆ. ಮಠದ ಪರಿವಾರದವರು ಮಾತನಾಡುವ ಭಾಷೆ ಕೇಳಿರಿ. ಹಿರಿಯ ಸ್ವಾಮಿಗೆ ಅವಸಾನ ಸಮೀಪಿಸಿದಾಗ ಈ ಪರಿವಾರದ ಕೆಲವರು ಹೆಣ್ಣಿನ ಬೆನ್ನು ಹತ್ತಿ ಓಡಿ ಹೋದವನನ್ನು ಮುಂದಿನ ಸ್ವಾಮಿಯನ್ನಾಗಿ ಮಾಡಲಿಳಿಸುವ ಪ್ರಯತ್ನ ನೋಡಿರಿ. 15,000 ರೂಪಾಯಿಗಳನ್ನು ಕೊಟ್ಟು ಆ ಸ್ಥಾನವನ್ನು ಕೊಂಡುಕೊಳ್ಳುವ ಪ್ರಯತ್ನವನ್ನು ಗಮನಿಸಿರಿ. ಎಂತಹ ಹದಗೆಟ್ಟ ಸ್ಥಿತಿ! ಅಂತಹ ಪರಿಸ್ಥಿತಿಯಲ್ಲೂ ಮಠದ ಸೂತ್ರಗಳನ್ನೆಲ್ಲ ತನ್ನ ಕೈಯಲ್ಲಿಟ್ಟುಕೊಂಡು ತನಗೆ ಬೇಕಾದವರನ್ನು ಮಠದ ಮುಂದಿನ ಸ್ವಾಮಿಯನ್ನಾಗಿ ಮಾಡುವುದರಲ್ಲಿ ಯಶಸ್ವಿಯಾಗುವ ಕೃಷ್ಣಾಚಾರ್ಯರ ಸಾಹಸವನ್ನು ನೋಡಿ. ಕಡಿಕ ಕೃಷ್ಣಾಚಾರ್ಯ ಹೇಳೋದನ್ನು ಕೇಳ್ರಿ. ಏನು ಗೆದ್ದೆ ನಾರಾಯಣ, ನಾ ಸೋತದ್ದು ನಿನಗ ಕಾಣಿಸೋದಿಲ್ಲೋ? ನಿನಗ ಯಾಕ? ಯಾರಿಗೂ ಕಾಣಿಸೋದಿಲ್ಲ.
ಈ ಮೈತುಂಬ ಮುಚ್ಚಿದ ಶಾಲಿನ ಮರೆಯೊಳಗೆ ಅದು ಅಡಗೇದ. ಹೀಗಿದ್ದು ಕೃಷ್ಣಾಚಾರ್ಯರು ಗೆದ್ದು ಮಠ ಬದಲಾಗುವುದೇ ಇಲ್ಲ. ಮಠ ಬದಲಾಗಬೇಕೆಂದರೆ ಹಿರಿಯ ಆಚಾರ್ಯರಂತವರು ಮಠಕ್ಕೆ ಸ್ವಾಮಿಗಳಾಗಿ ಬರಬೇಕು. ಬರ್ತಾರೇನೋ ಅಂತ ನಾನು ಇದಕ್ಕೂ ಮೊದಲನೇ ಲೇಖನ ಬರೆದಾಗ ಅನಿಸಿತ್ತು. ಆದರೆ ಅವರು ಬರೋದಿಲ್ಲ. ಅವರು ಬರಬೇಕೆಂದರೆ ಅವರ ವಿರುದ್ಧ ಇರುವ ಮುದ್ದೆಗಳೆಂದರೆ ಅವರು ಗೃಹಸ್ಥರಾಗಿದ್ದು ಸನ್ಯಾಸಾಶ್ರಮದ ಬಗೆಗೆ ಆಸ್ತಿ ತೋರಿಸದೇ ಇದ್ದದ್ದು. ನಾವೆಲ್ಲ ಬದಲಾವಣೆ ಬಯಸಿ ಅವರನ್ನು ಮಠದ ಸ್ವಾಮಿಗಳನ್ನಾಗಿ ಮಾಡಬಹುದೇ? ಇಲ್ಲವೆಂದೇ ನಾರಾಯಣ ಎಂದು ಅವರನ್ನು ಕೆಡವರು ಬಂದಿದ್ದಾನೆ. ಆದರೆ ಅವನನ್ನು ಸೋಲಿಸಿ ಇಂದಿನ ಮಟ್ಟಿಗಾದರೂ ಕ್ರಾಂತಿ ಎಡಗಿಸಿದ್ದಾರೆ ಕೃಷ್ಣಾಚಾರ್ಯರು. ನಾರಾಯಣ ಸೋತರು ತನ್ನ ನಿಲುವನ್ನು, ತನ್ನ ಆಕಾಂಕ್ಷೆಯನ್ನು ಸ್ಪಷ್ಟಗೊಳಿಸಿ ಅದಕ್ಕಾಗಿ, ಬದಲಾವಣೆಗಾಗಿ, ಕ್ರಾಂತಿಗಾಗಿ ಕಾಯಲಿದ್ದಾರೆ. ನಾನು ಈ ಕರೆ ಹೇಳೋದ್ರಿಂದ ಈಗೇನೂ ಆಗಲಿಕ್ಕಿಲ್ಲ. ಆದರೆ ಇದು ದೂರ ಒಳಗಿರೋ ಮದ್ದಿಗೆ ಮುಟ್ಟೋ ಬತ್ತಿಗೆ ಕೊಳ್ಳಿ ಕೊಟ್ಟಂಗಾಗದ ಕಾಲಾವಕಾಶದಾಗ ಹಾರೀತು. ಹೀಗೆ ತನ್ನಲ್ಲಿ ಇನ್ನೂ ಅನೇಕ ಸ್ಪೇಸ್ಗಳನ್ನು ಇಟ್ಟುಕೊಂಡ ಈ ನಾಟಕ ಕಾದಂಬರಿಯಾಗಿ ಬಂದಿದ್ದರೆ ಒಂದು ಮಹಾನ್ ಕೃತಿಯಾಗುತ್ತಿತ್ತು. ಹಿಂಗನ್ಸಿದ ನನಗೆ. ಇನ್ನೊಂದು ಮಾತು ಹೇಳಲೇಬೇಕು. ಒಬ್ಬ ಪ್ರಬುದ್ಧ, ಅತ್ಯಂತ ಕಳಕಳಿಯ ವೈಚಾರಿಕ ವ್ಯಕ್ತಿ ಜಡಭರತ ಅನ್ನೋ ಮಾತನ್ನು ಈ ಶಬ್ದದೊಳಗೆ ಹಿಂಗ ಹೇಳಬೇಕು. ಹಿರಿಯ ಸ್ವಾಮಿಗಳು ತಮ್ಮ ಕೊನೆಯ ಕ್ಷಣಗಳಲ್ಲಿ ಅಸಹಾಯಕರಾಗಿ ಕೃಷ್ಣಾಚಾರ್ಯ ಕೈಯಲ್ಲಿ ಒದ್ದಾಡುತ್ತಿರುವಾಗ ಒಂದು ಮಾತಂತಾರೆ, ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಯಾವ ಗೋಳಿಮಗ ಬರೆದಿದ್ದಾನೆ ಈ ಮಾತು? ಹಿರಿಯ ಆಚಾರ್ಯರಿಗೆ ಕೇಳ್ತೀನಿ ಅರ್ಥ. ನಾಟಕ ಬರಿಬೇಕು ಅಂತಾನ ಬರೆದವರಿಂದ ಇಂತಹ ಸೂಕ್ಷ್ಮ ನಮ್ಮನ್ನೆಲ್ಲ ಕಾಡುವ ಪ್ರಶ್ನೆ ಬರಲಾರದು. ಜಡಭರತರು ಕಳಕಳಿಯುಳ್ಳ, ವಿಚಾರ ಮಾಡುವ ಪ್ರಾಮಾಣಿಕ ಬರಹಗಾರರಾಗಿದ್ದರು. ಸತ್ತವರ ನೆರಳು ಹಾಗೆ ಬಂದಿದ್ದರೆ ಮಹತ್ವದ ಕಾದಂಬರಿಯಾಗುತ್ತಿತ್ತು ಏನು. ನಗೆಯೂ ಬರುತ್ತಿದೆ ಕೊಯನಗೆ, ನಗೆಯೂ ಬರುತ್ತಿದೆ ಓ ರಾಮ, ಓ ಸ್ವಾಮಿ, ಓ ದೇವ, ಜಗದೊಳಿರುವ ಜಾಣರೆಲ್ಲ ಹಗರಣ ಮಾಡುವುದ ಕಂಡು, ಗುಣವ ಮನದೋಳಿಟ್ಟು ತಾನು ವಿಷ ಪುಂಜನಾಗಿ, ಮೌನಿ ಪುರಂದರ ವಿಠ್ಠಲನ್ನ ಧ್ಯಾನ ಮಾಡುವವನ ಕಂಡು,